ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಯೂಟ್ಯೂಬ್ ಕಡೆಯಿಂದ ಹೊಸ ಅಪ್ಡೇಟ್ ಬಂದಿದೆ. ನಿಮ್ಮ ಜಿಮೇಲ್ ಚೆಕ್ ಮಾಡಿ, ಎಲ್ರಿಗೂ ಈ ಒಂದು ಮೇಲ್ ಬಂದಿರುತ್ತೆ. ನಿಮಗೂ ಕೂಡ ಬಂದಿರುತ್ತೆ, ನಮಗೂ ಬಂದಿದೆ. ಎಲ್ಲ ನಂದು 2 ಚಾನಲ್ ಇದೆ, 2 ಚಾನಲ್ಗೂ ಬಂದಿದೆ. ನಿಮ್ಮ ಚಾನಲ್ಗೂ ಬಂದಿರುತ್ತೆ. ಜಿಮೇಲ್ನ ಚೆಕ್ ಮಾಡಿ ಫ್ರೆಂಡ್ಸ್. ಇದು ಏನು ಅಪ್ಡೇಟ್ ಇದೆ ಅಂತಂದರೆ, ಫೆಬ್ರವರಿಲಿ ಮಾನಿಟೈಸೇಷನ್ ಆನ್ ಮಾಡ್ತೀವಿ ಶಾರ್ಟ್ಸ್ಗೆ ಅಂತೇಳಿ ಅವರು ಸೆಪ್ಟೆಂಬರ್ನಲ್ಲಿ ಹೇಳಿದರು ಯೂಟ್ಯೂಬ್ ಅವರು. ಅದರ ರಿಲೇಟೆಡ್ ಇದೆ ಫ್ರೆಂಡ್ಸ್. ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಟರ್ಮ್ಸ್ ಬಗ್ಗೆ ಇದೆ. ಈ ಟರ್ಮ್ಸ್ನ ನಾವು ಎಕ್ಸೆಪ್ಟ್ ಮಾಡ್ಕೋಬೇಕಾಗುತ್ತೆ. ಎಲ್ಲ ಯೂಟ್ಯೂಬರ್ಸ್ ಎಕ್ಸೆಪ್ಟ್ ಮಾಡ್ಕೋಬೇಕಾಗುತ್ತೆ. ಎಕ್ಸೆಪ್ಟ್ ಮಾಡ್ಕೊಂಡ್ರೆ ಶಾರ್ಟ್ಸಿಂದ ಏನು ವ್ಯೂಸ್ ಬರುತ್ತಲ್ಲ, ವ್ಯೂಸಿಂದ ಅಲ್ಲಿ ಆ್ಯಡ್ ಬರುತ್ತೆ. ಆ್ಯಡ್ ಬಂದು ನಿಮಗೆ ಶಾರ್ಟ್ಸಿಂದ ನೀವು ಅರ್ನಿಂಗ್ಸ್ನ ಮಾಡ್ಕೋಬೋದು ಫ್ರೆಂಡ್ಸ್. ಈ ಒಂದು ಅಪ್ಡೇಟ್ ಎಲ್ರಿಗೂ ಯೂಸ್ಫುಲ್ ಇದೆ. ಇನ್ನೂ ಜಾಸ್ತಿ ದುಡ್ಡನ್ನ ನೀವು ಅರ್ನ್ ಮಾಡ್ಬೋದು ಫ್ರೆಂಡ್ಸ್ ಈ ಒಂದು ಅಪ್ಡೇಟಿಂದ. ಮೊದಲು ಶಾರ್ಟ್ಸ್ ಫಂಡ್ ಅಂತೇಳಿ ಬರ್ತಾಯಿತ್ತು, ಅಂದರೆ ಆ್ಯಡ್ಸ್ ಬರ್ತಾ ಇರಲಿಲ್ಲ ಶಾರ್ಟ್ಸ್ ಮೇಲೆ. ಜಾಸ್ತಿ ವ್ಯೂಸ್ ಬಂದರೆ, ಮಿಲಿಯನ್ ಲೆವೆಲ್ಗೆ ವ್ಯೂಸ್ ಬಂದರೆ ಶಾರ್ಟ್ಸ್ ಫಂಡ್ ಅಂತೇಳಿ ಕೊಡ್ತಾಯಿದ್ರು. ಆದರೆ ಈಗ ಎಲ್ಲ ಶಾರ್ಟ್ಸ್ ಮೇಲೆ ಆ್ಯಡ್ಸ್ ಬರುತ್ತೆ. ಆ್ಯಡ್ಸ್ ಬಂದು ನಿಮಗೆ ರೆವೆನ್ಯೂ ಜನ್ರೇಟ್ ಆಗುತ್ತೆ. ಅದರಿಂದ ನಿಮಗೆ ಅರ್ನಿಂಗ್ಸ್ ಜಾಸ್ತಿ ಆಗುತ್ತೆ ಫ್ರೆಂಡ್ಸ್. ಈಗ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಸೆಪ್ಟೆಂಬರ್ನಲ್ಲಿ ನಾವು ನಿಮಗೆ ಹೇಳಿದ್ವಿ ಶಾರ್ಟ್ಸಿಂದ ಅರ್ನ್ ಮಾಡ್ಬೋದು ಅಂತೇಳಿ. ಮತ್ತು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಬರುತ್ತೆ, ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ಸ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಬರುತ್ತೆ. ಅದು ನೀವು ಎಕ್ಸೆಪ್ಟ್ ಮಾಡ್ಕೋಬೇಕು ಅಂತೇಳಿ ಹೇಳಿದ್ವಿ. ಮತ್ತು ಫೆಬ್ರವರಿ 1 ನೀವು ಜನ್ರೇಟ್ ಮಾಡ್ಬೋದು ಅರ್ನಿಂಗ್ಸ್ ಅಂತೇಳಿ ಹೇಳಿದ್ವಿ ಅಂತೇಳಿ ಇವರು ಹೇಳ್ತಾ ಇದ್ದಾರೆ. ಮತ್ತು ಇಲ್ಲಿ ಇನ್ನೂ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಈ ಒಂದು ಪಾರ್ಟ್ನರ್ ಪ್ರೋಗ್ರಾಮ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತಲ್ಲ, ಇದನ್ನು ನೀವು ಈಗ ಬರುತ್ತೆ. ಈಗ ನೆಕ್ಸ್ಟ್ ವೀಕ್, ಇವತ್ತಿಂದ 1 ವೀಕಲ್ಲಿ ನಿಮಗೆ ಬರುತ್ತೆ. ಇದನ್ನು ಎಕ್ಸೆಪ್ಟ್ ಮಾಡ್ಕೋಬೇಕಾಗುತ್ತೆ. ಎಕ್ಸೆಪ್ಟ್ ಮಾಡ್ಕೊಂಡ್ರೆ ಅಷ್ಟೇ ನಿಮಗೆ ಶಾರ್ಟ್ಸಿಂದ ಅರ್ನಿಂಗ್ ಮಾಡ್ಬೋದು. ಇಲ್ಲಾಂದರೆ ಮಾಡೋಕ್ಕಾಗಲ್ಲ. ಫೆಬ್ರವರಿ 1 ಶಾರ್ಟ್ಸಲ್ಲಿ ಆ್ಯಡ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ವೇಳೆ ನೀವು ಎಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ ಅಂತಂದರೆ ನಿಮ್ಮ ಚಾನಲ್ ಇರುತ್ತಲ್ಲ, ರಿಮೂವ್ ಮಾಡುತ್ತೆ. ನಿಮ್ಮ ಚಾನಲ್ನ ರಿಮೂವ್ ಮಾಡ್ತಾರೆ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡ್ತಿದ್ದಾರೆ, ಇಫ್ ಅಪ್ಡೇಟೆಡ್ ಟರ್ಮ್ಸ್ ಆರ್ ನಾಟ್ ಎಕ್ಸೆಪ್ಟೆಡ್ ಯುವರ್ ಚಾನಲ್ ವಿಲ್ ಬಿ ರಿಮೂವ್ ಫ್ರಮ್ ದ YPP ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ. ನೀವು ಎಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ ಅಂತಂದರೆ ನಿಮ್ಮ ಚಾನಲ್ನ ರಿಮೂವ್ ಮಾಡ್ತಾರೆ. ನೀವು ಎಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು ಫ್ರೆಂಡ್ಸ್. ನಿಮ್ಮ ಚಾನಲಲ್ಲಿ ಶಾರ್ಟ್ಸ್ ಇರಲಿಲ್ಲ ಅಂದರೂ ಕೂಡ ನೀವು ಎಕ್ಸೆಪ್ಟ್ ಮಾಡ್ಕೊಳ್ಳೇಬೇಕಾಗುತ್ತೆ. ಇಲ್ಲಾಂತಂದರೆ ನಿಮ್ಮ ಚಾನಲ್ ರಿಮೂವ್ ಆಗುತ್ತೆ ಫ್ರೆಂಡ್ಸ್. ಈಗ ನೀವು ಎಕ್ಸೆಪ್ಟ್ ಮಾಡಲಿಲ್ಲ, ಫಾರ್ ಎಕ್ಸಾಂಪಲ್ ನಿಮಗೆ ಈ ಒಂದು ಅಪ್ಡೇಟ್ ಬಗ್ಗೆ ಗೊತ್ತಿರಲಿಲ್ಲ ಅಂದರೆ, ನೀವು ಎಕ್ಸೆಪ್ಟ್ ಮಾಡಲಿಲ್ಲ ಅಂತಂದರೆ, ನೀವು ಯಾವಾಗ ಎಕ್ಸೆಪ್ಟ್ ಮಾಡ್ಕೋತೀರಾ ಆವಾಗಿಂದ ನಿಮ್ಮ ಶಾರ್ಟ್ಸ್ಗೆ ರೆವೆನ್ಯೂ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ಸ್ಟಾರ್ಟ್ ಆಗಲ್ಲ, ಎಕ್ಸೆಪ್ಟ್ ಮಾಡೋವರೆಗೂ ಸ್ಟಾರ್ಟ್ ಆಗಲ್ಲ ಫ್ರೆಂಡ್ಸ್. ಇದು ಒಂದು ಟೈಮ್ ಕೊಟ್ಟಿದ್ದಾರೆ, ಡೆಡ್ಲೈನ್ ಕೊಟ್ಟಿದ್ದಾರೆ. ಜುಲೈ 10, 2023 ಒಳಗಡೆ ನೀವು ಎಕ್ಸೆಪ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಈ ಎಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ ಜುಲೈವರೆಗೂ ಅಂತಂದರೆ ನಿಮಗೆ ನಿಮ್ಮ ಚಾನಲ್ ಡಿಲೀಟ್ ಆಗಿಬಿಡುತ್ತೆ. ಈ ಒಂದು ಟೈಮ್ನ ನೀವು ನೆನ್ಪಿಟ್ಕೊಳ್ಳಿ, ಈ ಡೇಟ್ನ, ಜುಲೈ 10, 2023. ಇದು ಯಾವ ಥರ ಎಕ್ಸೆಪ್ಟ್ ಮಾಡಬೇಕು ಅಂತಂದರೆ, ನೆಕ್ಸ್ಟ್ ವೀಕಲ್ಲಿ, ಇವತ್ತಿಂದ ನೆಕ್ಸ್ಟ್ ವೀಕಲ್ಲಿ ನಿಮಗೆ ಪಾಪಪ್ ಮೆಸೇಜ್ ಥರ ಬರುತ್ತೆ ನಿಮ್ಮ ಚಾನಲ್ ಮೇಲೆ. ನೀವು ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತ ಏನೋ ಬರುತ್ತೆ, ಮುಂದೆ ಬರುತ್ತೆ. ಬಂದಾದ್ಮೇಲೆ ನಿಮ್ಗೆ ತೋರಿಸ್ತೀನಿ. ಆವಾಗ ಬಂದಾಗ ಅಲ್ಲಿ ಎಕ್ಸೆಪ್ಟ್ ಮಾಡಿಕೊಂಡ್ರೆ ನಿಮಗೆ ಈ ನೀವು ಪಾರ್ಟ್ನರ್ ಪ್ರೋಗ್ರಾಮ್ಸ್ ಇರುತ್ತಲ್ಲ, ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತಲ್ಲ, ಎಕ್ಸೆಪ್ಟ್ ಮಾಡಿದಂಗೆ ಆಗುತ್ತೆ. ಅದು ಯಾವ ಥರ ಎಕ್ಸೆಪ್ಟ್ ಮಾಡಬೇಕಂತೇಳಿ ನೆಕ್ಸ್ಟ್ ನಾನು ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಈ ಒಂದು ಅಪ್ಡೇಟ್ ಬಂದಿದೆ. ನೆಕ್ಸ್ಟ್ 1 ವೀಕಲ್ಲಿ ಈ ಒಂದು ಪಾರ್ಟ್ನರ್ ಪ್ರೋಗ್ರಾಮ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಬರುತ್ತೆ, ಎಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತೇಳಿ ಕೊಟ್ಟಿದ್ದಾರೆ. ಇಷ್ಟು ಇನ್ಫಾರ್ಮೇಷನ್ ಅವರು ತಿಳಿಸಿದ್ದಾರೆ. ಈ ಒಂದು ಮೇಲ್ ನಮಗೆ ಇಲ್ಲಿ ನೋಡ್ತಿದ್ರೆ 1 ಗಂಟೆ 17 ನಿಮಿಷಕ್ಕೆ ಬಂದಿದೆ. ರಾತ್ರಿ 1 ಗಂಟೆ 17 ನಿಮಿಷಕ್ಕೆ ಬಂದಿದೆ. ಇದು ಎಲ್ಲರಿಗೂ ಖುಷಿ ವಿಷಯ ಇದೆ ಫ್ರೆಂಡ್ಸ್. ಯಾರ್ಯಾರು ಶಾರ್ಟ್ಸ್ ಜಾಸ್ತಿ ಮಾಡ್ತಾರೆ ಅವ್ರಿಗೆ ಭಾಳ ಖುಷಿ ಆಗುತ್ತೆ, ಯಾಕಂದರೆ ಅವ್ರಿಗೆ ಜಾಸ್ತಿ ಅರ್ನಿಂಗ್ಸ್ ಆಗ್ತಾರಲ್ಲ. ಈ ಒಂದು ಅಪ್ಡೇಟಿಂದ ಫುಲ್ ಖುಷಿ ಆಗುತ್ತೆ ಫ್ರೆಂಡ್ಸ್. ಅರ್ನಿಂಗ್ಸ್ ಕೂಡ ಮಾಡ್ಬೋದು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.